ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ ಧಾರಾವಾಹಿ ಕೊನೆಗೊಂಡಿದೆ. ಮರಾಠಿ ಧಾರಾವಾಹಿ ಮುಜಿ ತುಜಿ ರೇಷಿಮಗಾಡ ಧಾರಾವಾಹಿಯ ರಿಮೇಕ್ ಆಗಿ ಸೀತಾರಾಮ ಧಾರಾವಾಹಿ ಮೂಡಿಬಂದಿತ್ತು. 2023ರ ಜುಲೈ 17ರಂದು ಈ ಧಾರಾವಾಹಿ ಪ್ರಸಾರ ಆರಂಭವಾಗಿ ನಿನ್ನೆಗೆ ಮುಕ್ತಾಯ ಕಂಡಿದೆ. ಸುಮಾರು 2 ವರ್ಷಗಳ ಕಾಲ ಪ್ರಸಾರ ಕಂಡ ಈ ಧಾರಾವಾಹಿಯಲ್ಲಿ ಗಗನ್ ಚಿನ್ನಪ್ಪ, ವೈಷ್ಣವಿ ಗೌಡ, ಪದ್ಮಕಲಾ ಡಿಎಸ್, ಕಲಗಂಗೋತ್ರಿ ಮಂಜು, ಮುಖ್ಯಮಂತ್ರಿ ಚಂದ್ರು, ಸಿಂಧುರಾವ್, ಪೂಜಾ ಲೋಕೇಶ್, ಜಯದೇವ್ ಮೋಹನ್, ಅಶೋಕ್ ಶರ್ಮಾ, ರೀತು ಸಿಂಗ್ ನೇಪಾಳ್, ಪೂರ್ಣಚಂದ್ರ ಮುಂತಾದವರು ಭಾಗವಹಿಸಿದ್ರು. ಈ ಧಾರಾವಾಹಿಯಲ್ಲಿ ಭಾರ್ಗವಿ ಪಾತ್ರದ ಮೂಲಕ ಪೂಜಾ ಲೋಕೇಶ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವರು. ಇವರದ್ದು ವಿಲನ್ ಪಾತ್ರವಾದರೂ ಅವರ ನಟನೆಗೆ ಎಲ್ಲರೂ ಮನಸೋತಿದ್ರು. ಇದೀಗ ಇವರು ಖಾಸಗಿ ವೆಬ್ಸೈಟ್ ಒಂದಕ್ಕೆ ಸೀತಾರಾಮ ಧಾರಾವಾಹಿ ಕುರಿತು ಕೆಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಸೀತಾರಾಮ ಧಾರಾವಾಹಿ ಕೊನೆಗೊಂಡಿದ್ದು ಯಾಕೆ ಎಂಬ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಸೀತಾರಾಮ ಧಾರಾವಾಹಿ ಮರೆಯಲಾಗದ ಒಂದೊಳ್ಳೆ ಜರ್ನಿ. ನೆಗೆಟಿವ್ ರೋಲ್ನಲ್ಲಿ ಕನ್ನಡದವರು ನನ್ನನ್ನು ನೋಡಿರಲಿಲ್ಲ. ಕೆಲವರು ವಾವ್ ಹೀಗೂ ಮಾಡಬಹುದಾ ಎಂದು ಕೆಟ್ಟ ಕಮೆಂಟ್ ಮಾಡುತ್ತಲೇ ನನ್ನ ನಟನೆಯನ್ನ ಮೆಚ್ಚಿದ್ರು. ದ್ವೇಷಿಸಬಹುದು, ಆದರೆ ಕಡೆಗಣಿಸೋಕೆ ಆಗೋಲ್ಲ ಎನ್ನುವಂತೆ ಈ ಪಾತ್ರ ಇತ್ತು ಎಂದು ಪೂಜಾ ಲೋಕೇಶ್ ಹೇಳಿದ್ದಾರೆ. ಧಾರಾವಾಹಿ ಮುಕ್ತಾಯದ ಬಗ್ಗೆ ಮಾತನಾಡಿದ ಅವರು, ದಿಢೀರ್ ಧಾರಾವಾಹಿ ಮುಗಿಸಿದ್ದು ಚಾನೆಲ್ ನಿರ್ಧಾರ. ನಾವು ಕಲಾವಿದರು ಮಾತ್ರ. ಜನ ಎಲ್ಲಿಯವರೆಗೂ ಸ್ವೀಕರಿಸುತ್ತಾರೋ ಅಲ್ಲಿಯವರೆಗೂ ಮುಂದುವರಿಸಬೇಕು ಎಂದುಕೊಂಡಿದ್ವು. ಖಂಡಿತ ಬೇಸರವಾಗುತ್ತದೆ. ಜೀ ಕನ್ನಡ ವಾಹಿನಿ ನಿರ್ಮಿಸಿದ ಮೊದಲ ಪ್ರಾಜೆಕ್ಟ್ ಇದು. ಬಹಳ ವೇಗವಾಗಿ ಹೋಗುತ್ತಿದ್ದ ದಿಢೀರ್ ಮುಗಿಸುತ್ತಿದ್ದಾರೆ ಎಂದು ಎಲ್ಲರೂ ಕಲಾವಿದರಿಗೂ ಬೇಸರವಾಗುತ್ತೆ. ಇದೇ ಜೀವನ ಅಲ್ಲವೇ? ಇದನ್ನು ಮುಗಿಸಿ ಹೊಸ ಅಧ್ಯಾಯ ಆರಂಭಿಸಬೇಕು ಎಂದು ಪೂಜಾ ತಿಳಿಸಿದ್ದಾರೆ. ಸೀತಾರಾಮ ಧಾರಾವಾಹಿಯಿಂದ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ವೈಷ್ಣವಿ, ಮೇಘನಾ, ಸಿಂಧು, ಪೂರ್ಣ, ಜಯದೇವ್, ಚಂದ್ರು ಅಂಕಲ್, ಗಗನ್, ಸಿಹಿ, ನನ್ನ ಮಗನಾಗಿ ಮಾಡಿದ್ದ ಅನಿ, ಅಶೋಕ್, ಹೀಗೆ ಎಲ್ಲರೂ ಒಳ್ಳೆ ಸ್ನೇಹಿತರಾಗಿದ್ದೆವು. ಫ್ಯಾಮಿಲಿ ರೀತಿ ಇದ್ದೆವು. ಒಟ್ಟಿಗೆ ಕೂತು ಊಟ ಮಾಡುವುದು, ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಚರ್ಚಿಸುತ್ತಿದ್ವು. ಮುಂದೆ ಕೂಡ ನಮ್ಮ ಗೆಳೆತನ ಹೀಗೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ.